ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಕನಸಿನ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಫೆಬ್ರವರಿ 6ರಂದು ಪುತ್ತೂರಿನಲ್ಲಿ ಚಾಲನೆ ದೊರೆಯಲಿದೆ. ಸಂಜೆ 5:30ಕ್ಕೆ ಪುತ್ತೂರಿನ ಬಸ್ ನಿಲ್ದಾಣದ ಬಳಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ನೆರವೇರಿಸುವ ಮೂಲಕ ರಾಜ್ಯದ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಆಸ್ತಿಭಾರ ಹಾಕಲಿದ್ದಾರೆ ಎಂದು ಶಾಸಕ ಅಶೋಕ್ ರೈ ಅವರು ತಿಳಿಸಿದರು. ಪತ್ರಿಕೆಯೊಂದಿಗೆ ಅವರು ಮಾತನಾಡಿ, ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಆದೇಶದಂತೆ ಈ ಕಾಂಗ್ರೆಸ್ ಭವನಗಳ ನಿರ್ಮಾಣಕ್ಕೆ ಮುನ್ನುಡಿಯನ್ನ ಬರೆಯಲಾಗುತ್ತಿದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿಯೂ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ದೃಷ್ಟಿಯಿಂದ ಸ್ವಂತ ಕಟ್ಟಡಗಳನ್ನು ನಿರ್ಮಿಸುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಕರ್ನಾಟಕದಲ್ಲಿ ಸುಮಾರು 78 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಜಾಗ ಮಂಜೂರುಗೊಂಡಿದೆ. ಪುತ್ತೂರಿನ ನಗರದ ಹೃದಯ ಭಾಗದಲ್ಲಿ ರೂಪಾಯಿ 2.50 ಕೋಟಿ ವೆಚ್ಚದಲ್ಲಿ ಈ ಕಾಂಗ್ರೆಸ್ ಭವನ ನಿರ್ಮಾಣವಾಗಲಿದೆ. ಈ ಕಾಂಗ್ರೆಸ್ ಭವನ ಕಾಂಗ್ರೆಸ್ ಕಾರ್ಯಕರ್ತರ ಬೆವರ ಹನಿಯ ಪ್ರತೀಕವಾಗಿ ನಿರ್ಮಾಣವಾಗಲಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯ ಕೇಂದ್ರವಾಗುವ ಭವನ ನಿರ್ಮಾಣಕ್ಕೆ ಕಾರ್ಯಕರ್ತರಿಂದಲೇ ಯಾವುದೇ ಒತ್ತಡಗಳಿಲ್ಲದೆ ಹಣ ಸಂಗ್ರಹಣೆ ನಡೆಯಲಿದೆ. ಸಾಮೂಹಿಕ ನಾಯಕತ್ವದಲ್ಲಿಯೇ ಈ ಭವನ ನಿರ್ಮಾಣವಾಗಲಿದೆ. ಮುಂದೆ ಕಾಂಗ್ರೆಸ್ ಪಕ್ಷದ ಎಲ್ಲ ಚಟುವಟಿಕೆಯ ಕೇಂದ್ರವಾಗಲಿದೆ. ಕಟ್ಟಡದ ಕೆಳಮಹಡಿಯಲ್ಲಿ ವಾಣಿಜ್ಯ ಸಂಕೀರ್ಣದ ವ್ಯವಸ್ಥೆ ಹಾಗೂ ಮೊದಲ ಮಹಡಿ ಮತ್ತು 2ನೇ ಮಹಡಿಯಲ್ಲಿ ಕಚೇರಿಗಳು ಮತ್ತು ಸಭಾಂಗಣದ ವ್ಯವಸ್ಥೆ ಮಾಡುವಂತೆ ನೀಲನಕಾಶೆಯನ್ನು ತಯಾರಿಸಲಾಗಿದೆ. ಈ ಕಟ್ಟಡ ನಿರ್ಮಾಣಕ್ಕಾಗಿ ಯಾವುದೇ ಸರ್ಕಾರಿ ಇಲಾಖೆಯ ಅಧಿಕಾರಿಗಳಿಂದ ಹಣ ಸಂಗ್ರಹ ಮಾಡಬಾರದು. ಕೇವಲ ಕಾರ್ಯಕರ್ತರ ಹಣದಿಂದ ಮಾತ್ರ ಈ ಭವನ ನಿರ್ಮಾಣವಾಗಬೇಕು. ಈ ಬಗ್ಗೆ ಈಗಾಗಲೇ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡಲಾಗಿದೆ ಎಂದು ಅವರು ತಿಳಿಸಿದರು. ಈ ಬಗೆಗೆ ಸಮಾಜ ಮಂದಿರದಲ್ಲಿ ಪೂರ್ವಭಾವಿ ಸಭೆ ಶಾಸಕ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯಿತು. ಕರ್ನಾಟಕದಲ್ಲಿ ಕೆಪಿಸಿಸಿಯ ಅಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 100 ಕಾಂಗ್ರೆಸ್ ಭವನಗಳನ್ನು ನಿರ್ಮಾಣ ಮಾಡಲಿಕ್ಕೆ ಈವಾಗಲೇ ಯೋಜನೆಯನ್ನು ಹಾಕ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 78 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾಗವನ್ನು ಮಂಜೂರು ಮಾಡುವಂಥ ಕೆಲಸಗಳು ಆಗಿದೆ. ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಕಾಂಗ್ರೆಸ್ ಭವನಕ್ಕೆ ಶಿಲಾನ್ಯಾಸ ಮಾಡುವಂಥ ಕೆಲಸ ನಾಳೆ 5:30 ಗಂಟೆಗೆ ಪುತ್ತೂರಿನ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂಥ ಜಾಗದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ KPCC ಅಧ್ಯಕ್ಷರು, ಕರ್ನಾಟಕ ಕಾಂಗ್ರೆಸ್ ಪಕ್ಷದ ನಾಯಕರು, ಉಪಮುಖ್ಯಮಂತ್ರಿ ಆಗಿರುವಂಥ DK ಶಿವಕುಮಾರ್ ಅವರು ಭಾಗವಹಿಸ್ತಾರೆ. ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಂಗ್ರೆಸ್ ಭವನ ಪುತ್ತೂರಿನಲ್ಲಿ ನಿರ್ಮಾಣ ಆಗಲಿಕ್ಕಿದೆ. ಇದರ ಖರ್ಚನ್ನು ಎಲ್ಲ ಗ್ರಾಮಾಂತರ ಮಟ್ಟದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅವರಿಗೆ ಎಷ್ಟು ಶಕ್ತಿ ಇದೆ ಅಷ್ಟು ಕೊಡಲಿಕ್ಕೆ ಅವರಿಂದ ಆ ಹಣವನ್ನು ಶೇಖರಣೆ ಮಾಡಿ ಈ ಕಾಂಗ್ರೆಸ್ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೇವೆ. ಯಾರೂ ಕೂಡ ಇವತ್ತು ಒಬ್ಬನಿಂದ ಆಗಿದೆ ಅನ್ನೋ ವಿಚಾರ ಬರಬಾರ್ದು. ಇದು ಪಕ್ಷದ ಕಚೇರಿ, ಇದು KPCCಗೆ ಹೋಗುವಂಥದ್ದು. ಇನ್ನು ಮುಂದೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತದೆ. ಗ್ರೌಂಡ್ ಫ್ಲೋರಿನಲ್ಲಿ ಕಮರ್ಷಿಯಲ್ ಬರ್ತದೆ, ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಫ್ಲೋರ್ಗಳಲ್ಲಿ ಆಫೀಸುಗಳು ಮತ್ತು ಸಮಾರಂಭದ ಹಾಲ್ಗಳು ಅದರಲ್ಲಿ ಬರ್ತದೆ. ಆದ್ದರಿಂದ ನಾನು ನಿಮ್ಮ ಮೂಲಕ ವಿನಂತಿ ಮಾಡಿಕೊಳ್ಳೋದು, ಎಲ್ಲ ಪಕ್ಷದ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಬೇಕು. ಯಾರಿಗೂ ಕೂಡ ಹಣದ ಒತ್ತಡವನ್ನು ಹಾಕಲಿಕ್ಕಿಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿಗಳಿಂದ ಹಣವನ್ನು ಕಲೆಕ್ಷನ್ ಮಾಡಲಿಕ್ಕಿಲ್ಲ. ಯಾರಿಗೂ ಕೂಡ ಒತ್ತಡ ತಂದು ಹಣವನ್ನು ಶೇಖರಣೆ ಮಾಡುವಂಥ ಕೆಲಸಗಳು ಆಗಲಿಕ್ಕಿಲ್ಲ ಅನ್ನೋ ವಿಚಾರವನ್ನು ಈಗಲೇ ಎಲ್ಲರಿಗೆ ಹೇಳಿದ್ದೀನಿ. ಅದರಿಂದ ಕಾರ್ಯಕರ್ತರ ಹಣದಿಂದ ಈ ಕಾಂಗ್ರೆಸ್ ಭವನವನ್ನು ಮುಂದಿನ ದಿವಸಗಳಲ್ಲಿ ಕಟ್ತೇವೆ. ಪುತ್ತೂರಿನಲ್ಲಿ ಸುಮಾರು 16,000 ಸ್ಕ್ವೇರ್ ಫೀಟಿನ ಕಾಂಗ್ರೆಸ್ ಭವನ ಮುಂದಿನ ದಿವಸದಲ್ಲಿ ತಲೆ ಎತ್ತಲಿಕ್ಕಿದೆ. ಈ ರಾಜ್ಯದ ಇಡೀ ಕಾಮಗಾರಿಗೆ ಇಲ್ಲಿಂದ ಚಾಲನೆ ಸಿಗ್ತದೆ. ನಾಳೆ ರಾಜ್ಯದ ಇವಾಗ ಆಯೋಜನೆ ಹಾಕಿರುವಂಥ 100 ಕಾಂಗ್ರೆಸ್ ಭವನದ ನಿರ್ಮಾಣದ ಕೆಲಸ ಪುತ್ತೂರಿನಿಂದ ಪ್ರಥಮವಾಗಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಈ ಸಭೆಯಲ್ಲಿ ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ UT ತೌಸಿಫ್, ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ, ಕೆಪಿಸಿಸಿ ಸಂಯೋಜಕ ಕಾವು ಹೇಮನಾಥ ಶೆಟ್ಟಿ,
ಪ್ರಧಾನ ಕಾರ್ಯದರ್ಶಿ ಎಂಎಸ್ ಮಹಮ್ಮದ್, ಪಂಜಿಗುಡ್ಡೆ ಈಶ್ವರ್ ಭಟ್, ಮುರಳೀಧರ ರೈ ಮಠಂತಬೆಟ್ಟು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಉಮನಾಥ ಶೆಟ್ಟಿ ಪೆರ್ನೆ, ಕುಂಬ್ರಾ ದುರ್ಗಪ್ರಸಾದ್ ರೈ, ಸುಪ್ರೀತ್ ಕಣ್ಣರಾಯ, ಪ್ರವೀಣ್ ಚಂದ್ರ ಆಳ್ವ, ಅರ್ಷದ್ ದರ್ಬೆ, ಚಂದ್ರಪ್ರಭಾ ಗೌಡ, ಫಾರೂಕ್ ಬಾಯಬೆ, ಬಶೀರ್ ಪರ್ಲಡ್ಕ, ಗಿರೀಶ್ ರೈ ಸೆಂಟ್ಯಾರ್, ಪೂರ್ಣೇಶ್ ಭಂಡಾರಿ, ಲೋಕೇಶ್ ಪಡ್ಡಾಯೂರು ಮತ್ತಿತರರು ಭಾಗವಹಿಸಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.